ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ತುಳಿತ ಪ್ರಕರಣ ಡಿಸಿ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಈಗ ಪೂರ್ಣಗೊಂಡಿದೆ. ಶೀಘ್ರದಲ್ಲೇ ಸರ್ಕಾರಕ್ಕೆ ತನಿಖಾ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಲಿದೆ. ಒಂದೆರಡು ದಿನದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಬಹುದು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರ ವಿಚಾರಣೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಸೇರಿದ ಹಾಗೆ ಹಲವರ ವಿಚಾರಣೆ ನಡೆದಿದೆ. ಈಗ ವಿಚಾರಣೆ ಪೂರ್ಣಗೊಂಡಿದೆ. ವರದಿ ಕೂಡ ಸಿದ್ಧವಾಗಿದೆ. ಒಂದೆರಡು ದಿನದಲ್ಲಿ ಈ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬಹುದು. ಕಾಲ್ತುಳಿತ ದುರಂತ ಸ್ಥಳಕ್ಕೆ ತನಿಖಾಧಿಕಾರಿ ಭೇಟಿ ನೀಡಿದರು. ತನಿಖೆಯ ಸಂದರ್ಭದಲ್ಲಿ ದುರಂತಕ್ಕೆ ಏನೆಲ್ಲ ಕಾರಣ ಅಂತ ಡಿಸಿ ಜಗದೀಶ್ ಅವರು ಪತ್ತೆ ಮಾಡಿದ್ದಾರೆ. ರಿಪೋರ್ಟ್ ಕೂಡ ರೆಡಿ ಮಾಡಿದ್ದಾರೆ. ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿದ್ದಾರೆ ಜಿಲ್ಲಾಧಿಕಾರಿ ಜಗದೀಶ್. ಜೂನ್ 4ನೇ ತಾರೀಕು ನಡೆದಂತಹ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದ ಕಾಲ್ತುಳಿತ ಪ್ರಕರಣ. ಈ ಪ್ರಕರಣಕ್ಕೆ ಪ್ರಮುಖ ಕಾರಣ ಏನು, ಯಾರ ಕಾರಣ ಅಂತ ವಿಚಾರಣೆ ಮಾಡೋದಕ್ಕೆ ಮ್ಯಾಜಿಸ್ಟ್ರಿಯಲ್ ತನಿಖೆ ನಡೆಯಿತು. ತನಿಖೆ ಕೂಡ ಪೂರ್ಣಗೊಂಡಿದೆ. ವರದಿ ರೆಡಿ ಇದೆ. ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗೋದು ಬಾಕಿ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಮತಾ, ಡಿಸಿ ನೇತೃತ್ವದಲ್ಲಾದಂತಹ ಮ್ಯಾಜಿಸ್ಟ್ರೇಟ್ ತನಿಖೆ ಈಗ ಪೂರ್ಣ ಆಗಿದೆ ಅನ್ನುವಂತಹ ಮಾಹಿತಿ, ವರದಿ ಕೂಡ ರೆಡಿ ಇದೆ. ಸೊ ಆ ವರದಿಯಲ್ಲಿರುವ ಪ್ರಮುಖ ಅಂಶಗಳು ಏನಾದರೂ ಮಾಹಿತಿ ಸಿಕ್ಕಿದೆಯಾ? ವೀಣಾ, ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಸುಮಾರು 11 ಜನ ಸಾವನ್ನಪ್ಪಿದ್ರು. ಇದಕ್ಕೆ ಕಾರಣ ಏನು ಅನ್ನೋ ನಿಟ್ಟಿನಲ್ಲಿ ಡಿಸಿ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಮಾಡೋದಕ್ಕೆ ಆದೇಶ ಮಾಡಲಾಗಿತ್ತು. ಡಿಸಿ ನೇತೃತ್ವದಲ್ಲಿ ಈಗಾಗಲೇ ಮ್ಯಾಜಿಸ್ಟ್ರಿಯಲ್ ವಿಚಾರಣೆ ಕೂಡ ಮುಗಿದಿದೆ. ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಸೇರಿದಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ 5 ಜನರನ್ನ ಈಗಾಗಲೇ ವಿಚಾರಣೆ ಮಾಡಲಾಗಿತ್ತು. ಜೊತೆಗೆ ಗಾಯಾಳುಗಳು ಏನಿದ್ರು ಅವರೆಲ್ಲರನ್ನೂ ಕೂಡ ಹಂತ ಹಂತವಾಗಿ ಅವರನ್ನ ವಿಚಾರಣೆ ಮಾಡಲಾಗಿತ್ತು. ಈ ವಿಚಾರಣೆ ವೇಳೆ ಒಂದಷ್ಟು ಅಂಶಗಳು ಕೂಡ ಈಗಾಗಲೇ ತಿಳಿದು ಬಂದಿರುವಂತದ್ದು. ಮುಖ್ಯವಾಗಿ ಟಿಕೆಟ್ ಏನು ಗೊಂದಲ ಆಗಿತ್ತು ಅದೇ ಇದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಒಂದು ಪೊಲೀಸ್ನವರನ್ನು ಕೂಡ ಪೊಲೀಸ್ ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡಲಾಗಿತ್ತು. ಈಚೆ ಯಾರು ಗಾಯಾಳುಗಳು ಏನಿದ್ರು ಅವರನ್ನು ಕೂಡ ವಿಚಾರಣೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಟಿಕೆಟ್ ಗೊಂದಲ ಮತ್ತೆ ಇನ್ನೊಂದು ಕಡೆ ಪೊಲೀಸರು ಸರಿಯಾಗಿ ಅದಕ್ಕೆ ತಯಾರಿಯನ್ನ ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮುಖ್ಯವಾಗಿ ಕಾರಣ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಅಂದ್ರೆ ಟಿಕೆಟ್ ಗೊಂದಲ ಅಂತಂದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಬರೋದಿಕ್ಕೆ ಅವಕಾಶ ಇತ್ತು ಅನ್ನೋದನ್ನ ಮೊದಲು ಹೇಳಲಾಗಿತ್ತು. ಆದ್ರೆ ಇದಕ್ಕೆ ಟಿಕೆಟ್ ಇದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಇತ್ತು. ಆದ್ರೆ ಟಿಕೆಟ್ ಅನ್ನ ಕೆಲವರು ಆನ್ಲೈನ್ ಅಲ್ಲಿ ತಗೊಂಡಿದ್ರು. ಇನ್ನು ಫ್ರೀ ಟಿಕೆಟ್ ಸಿಗ್ತಾ ಇದೆ ಆನ್ಲೈನ್ ಅಲ್ಲಿ ಅಂತ ಹೇಳಿ ಮುಂಚೆ ಆಯ್ತು. ಅದಾದ್ಮೇಲೆ ಸಾಮಾಜಿಕ ಮಾಧ್ಯಮದಲ್ಲಿ ಉಚಿತ ಟಿಕೆಟ್ ಘೋಷಣೆಯನ್ನ ಮಾಡಿದ್ರು. ಜೊತೆಗೆ ಅದರ ಫ್ರಂಟ್ ಗೇಟ್ ಅಲ್ಲಿ ಏನಿದ್ರು ಅವರು ಇಮಿಡಿಯೇಟ್ ಆಗಿ ಬ್ಯಾಕ್ ಗೇಟ್ ಗೆ ಹೋಗಿ ಅಲ್ಲಿ ಟಿಕೆಟ್ ಅನ್ನ ತಗೊಳ್ಳಿ ಅಂತ ಹೇಳಿ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋತ್ಲೆ ಅವರು ಇದನ್ನ ಒಂದು ಮಾಧ್ಯಮ ಇದರಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಬಿಡ್ತಾರೆ. ಹಾಗಾಗಿ ಜನರಲ್ಲಿ ಗೊಂದಲ ಆಯ್ತು. ಒಂದೇ ಬಾರಿ 7 ಹೋಗಿ ಜನ ಸೇರ್ಕೊಂತಾರೆ, ಅಲ್ಲಿ ಕಾಲ್ತುಳಿತ ಆಗತ್ತೆ ಅನ್ನುವಂಥದ್ದನ್ನು ಇಲ್ಲಿರುವಂತಹ ಜನ ಏನಿದ್ರು ಅವರು ತಮ್ಮ ಅಭಿಪ್ರಾಯವನ್ನು ಅಲ್ಲಿ ಹೇಳಿರುವಂತದ್ದು. ಮ್ಯಾಜಿಸ್ಟ್ರೇಟ್ ವಿಚಾರಣೆ ಸಂದರ್ಭದಲ್ಲಿ ತಮ್ಮ ಕಡೆಯಿಂದ ಏನೇನಲ್ಲಿ ಸಮಸ್ಯೆ ಆಗಿತ್ತು ಅದನ್ನ ಹೇಳಿರುವಂತದ್ದು. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಂದೋಬಸ್ತ್ ನಲ್ಲಿ ಏನೇನು ಸಮಸ್ಯೆ ಆಯ್ತು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ಅದಕ್ಕಿಂತ ಮುಂಚಿತವಾಗಿಯೇ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಸಂಜೆ 4 ಗಂಟೆಗೆ ಅಲ್ಲಿ ಕೂಡ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೂ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಅದಾದ ಬಳಿಕ 6 ಗಂಟೆಗೆ ಮತ್ತೆ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.